ನಮಸ್ಕಾರ ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರಾ ಅಂಚನ್. ನಾನು ರೆಹಮಾನ್ ಹಾಸನ್. ನೋಡಿ, ಕ್ರಿಕೆಟ್ ಅಂತ ಹೇಳಿದ್ರೆ ನಮಗೆ ಅದು ಆಟ ಮಾತ್ರ ಅಲ್ಲ, ಒಂದ್ ರೀತಿ ಹಬ್ಬ. ಹೇಗಂತ ಹೇಳಿದ್ರೆ ಮ್ಯಾಚ್ ಮಾತ್ರ ಅಲ್ಲ, ನಾವು ಪ್ರಾಕ್ಟೀಸ್ ಸೆಷನ್ ಕೂಡ ಎಂಜಾಯ್ ಮಾಡ್ತಾ ಇರ್ತೀವಿ. ಅಂಥದ್ರಲ್ಲಿ ವಿಜಯ್ ಹಜಾರೆ ಟ್ರೋಫಿ ಬೆಂಗಳೂರಿನಲ್ಲೇ ನಡೀತಾ ಇದೆ. ಆದ್ರೆ ಹೋಮ್ ಗ್ರೌಂಡ್ ಚಿನ್ನಸ್ವಾಮಿ ನಿಶ್ಶಬ್ದ. ಯಾಕೆಂತ ಹೇಳಿದ್ರೆ ಮ್ಯಾಚ್ ನಡೀತಾ ಇರೋದು ದೇವನಹಳ್ಳಿ BCCI ಶ್ರೇಷ್ಠತಾ ಕೇಂದ್ರದಲ್ಲಿ. ಇವತ್ತಿನ ಸ್ಪೆಷಲ್ ಲೈವ್ ನಲ್ಲಿ ಯಾಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ನಡೀತಾ ಇಲ್ಲ, ಹೀಗೆ ಆದ್ರೆ IPL ಕತೆ ಏನಾಗುತ್ತೆ, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಆಫ್ ಕೋರ್ಸ್ ಕೊಹ್ಲಿ 15 ವರ್ಷದ ನಂತರದಲ್ಲಿ ವಿಜಯ್ ಹಜಾರೆ ಟ್ರೋಫಿ ಆಡ್ತಾ ಇದ್ದು. ಬಹುಶಃ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಾಗಿದ್ರೆ ಪ್ರಾಕ್ಟೀಸ್ ಸೆಷನ್ಗೆ ಅಂತಾನೆ ಅಷ್ಟೊಂದು ಜನ ನುಗ್ಗಿರೋರು ಅಭಿಮಾನಿಗಳು ನೋಡೋದಕ್ಕೆ. ಬಟ್ ಇವತ್ತು ಕಂಪ್ಲೀಟ್ ಚೇಂಜ್ ಆಗಿದೆ. ಇಲ್ಲಿ ಕನ್ಸರ್ನ್ ಇರೋದು ನಾಟ್ ಓನ್ಲಿ ವಿಜಯ್ ಹಜಾರೆ ಟ್ರೋಫಿ ಶಿಫ್ಟ್ ಆಯ್ತಲ್ಲ ಅನ್ನೋದು ಮಾತ್ರ ಅಲ್ಲ, ಮುಂಬರುವಂತ IPL ಕತೆ ಹೇಗೆ ಅಂತ. ಹಾಕಿರುವಂತ ಕಂಡೀಷನ್ಸ್ ಗಳು ಹಾಗಿದ್ರೆ ಅಷ್ಟೊಂದು ಕಷ್ಟ ಇತ್ತ, ಲೈಕ್ ಇರುವಂತ 5 ತಿಂಗಳಲ್ಲಿ ಪೂರೈಸೋದಕ್ಕೆ ಆಗದೇ ಇರುವಂತದ್ದಿತ್ತ ಅಂತ ನೀವು ಒಂದು ಲುಕ್ ನೋಡಿರ್ತೀರಾ. ನಿಜ ನಿಜ ಚೈತ್ರ, ಈಗ ಎಲ್ಲವೂ ಅನ್ಕೊಂಡಂತಾಗಿದ್ರೆ ನೀವು ಹೇಳ್ದಂಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಆಗಬೇಕಿತ್ತು. ಅಟ್ಲೀಸ್ಟ್ ಅಭಿಮಾನಿಗಳಿಗೆ ಅವಕಾಶ ಇಲ್ಲದೆ ಇದ್ರು ಮ್ಯಾಚ್ ಆಡ್ಸೋದಕ್ಕೆ ಬಿಡಿ ಅಂತ ಕೇಳ್ಕೊಂಡ್ರು. ಬಟ್ ಲಾಸ್ಟ್ ಟೈಮ್ ಏನೊಂದು ಡಿಸಾಸ್ಟರ್ ಆಯಿತು, ಒಂದು 11 ಜನ ಸಾವನ್ನಪ್ಪಿದ್ದು, 60ಕ್ಕಿಂತ ಹೆಚ್ಚು ಜನ ಇಂಜೂರ್ಡ್ ಆಗಿದ್ದು, ಆ ಕಹಿ ಘಟನೆ ಇನ್ನೂ ನೆನಪಾಗೇ ಇದೆ. ಅದಾದ ಮೇಲೆ ಬಂದಂಥ ಪ್ರಶ್ನೆಗಳು ಅಂದರೆ ನಿಜಕ್ಕೂ ಸೆಕ್ಯೂರ್ ಇದೆಯಾ, ಇಲ್ಲಿ ನಡೆಸಬೇಕಾ, ನಡೆಸಲೇಬಾರ್ದು ಅನ್ನೋ ರೀತಿಯಲ್ಲಿ ಬ್ಯಾನ್ ಹಾಕ್ಬಿಟ್ರು. ಎಲ್ಲೊಂದು ಕಡೆ ಕ್ರಿಕೆಟ್ ಅಭಿಮಾನಿಯಾಗಿ ಅನ್ಸುತ್ತೆ ತುಂಬ ಹಾರ್ಶ್ ಆಯ್ತಾ ಇದು ಅಂತ. ಯಾಕಂದರೆ ನಿಮಗೆ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಸ್ಟಾರ್ಟ್ ಆಗಿ 56 ವರ್ಷ ಆಗಿದೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಸಾಕಷ್ಟು ಇಂಟರ್ನ್ಯಾಷನಲ್ ಮ್ಯಾಚ್ಗಳು ನಡೆದಿವೆ. 74ರಲ್ಲೇ ಫಸ್ಟ್ ಟೆಸ್ಟ್ ಹೋಸ್ಟ್ ಆಗಿತ್ತು. ವಿವಿಯನ್ ರಿಚರ್ಡ್ ಅಂತವರು ಡೆಬ್ಯೂ ಮಾಡಿರುವಂಥ ಚಿನ್ನಸ್ವಾಮಿ ಸ್ಟೇಡಿಯಂ. ಸೊ ಅದಾದ್ಮೇಲೆ ODI ಮ್ಯಾಚಸ್ ಹೋದ್ರೆ 82 ಅಲ್ಲಿ ಫಸ್ಟ್ ODI ಅಗೇನ್ಸ್ಟ್ ಶ್ರೀಲಂಕಾ ನಡೆದಿದ್ದ ಮ್ಯಾಚು. ಸೊ ಅಂಥ ಬೇಕಾದಷ್ಟು ವರ್ಲ್ಡ್ ಕ್ಲಾಸ್ ಮ್ಯಾಚ್ಗಳನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಸಿದ್ದಾರೆ. ಅಷ್ಟೇ ಹೆಚ್ಚು, ಈಗ 33,000 ಏನು ಸಂಖ್ಯೆ ಇದೆ ಅಭಿಮಾನಿಗಳು ಬರೋದಕ್ಕೆ ಕೆಪಾಸಿಟಿ ಇದೆ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದರೂ ಕೂಡ ಬರೋರು, ಮ್ಯಾಚ್ ನೋಡೋರು, ತುಂಬ ಎಂಜಾಯ್ ಮಾಡಿ ಹೋಗೋರು, ಇಂಥವು ಸುಮಾರು ಮ್ಯಾಚ್ಗಳು ನಡೆದಿವೆ. ಆಗ ಯಾವುದೂ ಆಗದೆ ಇರುವಂಥದ್ದು ಮೊನ್ನೆ ಯಾಕಾಯ್ತು ಲಾಸ್ಟ್ ಟೈಮ್ ಅನ್ನುವಂಥದ್ದು ಖಂಡಿತವಾಗ್ಲೂ ಕಾಡುವಂಥ ಒಂದು ಪ್ರಶ್ನೆ. ಅಂಡ್ ಈ ನಡುವೆ ನಾವು ಇದನ್ನು ಮರ್ತಿದೀವಿ, ಸೆಲೆಬ್ರೇಷನ್ ಮತ್ತೆ ಮ್ಯಾಚ್ ನಡುವೆ ಏನ್ ವ್ಯತ್ಯಾಸ ಇರುತ್ತೆ ಅನ್ನೋದನ್ನು ಮರ್ತಿದೀವಿ. ಎಕ್ಸಾಕ್ಟ್ಲಿ ಅದೇ ಹೇಳಕ್ ಬಂದೆ. ಮ್ಯಾಚ್ ಆದಾಗ ಆಗಿರುವಂಥ ಘಟನೆ ಅಲ್ಲ ಅದು ಸೆಲೆಬ್ರೇಷನ್ ಆಫ್ಟರ್ ಮ್ಯಾಚ್ ಅಥವಾ ಒಂದು ಗೆದ್ದಾದ ಮೇಲೆ ಒಂದು ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತ ಹೇಳಿ ಮಾಡಿದಾಗ ಅಲ್ಲಿ ಖಂಡಿತ ಅಫ್ಕೋರ್ಸ್ ಲೂಪ್ ಹೋಲ್ಗಳಾಗಿವೆ. ಅಫ್ಕೋರ್ಸ್ ಅಲ್ಲಿ ವ್ಯವಸ್ಥೆಗಳು ಸರಿ ಇರಲಿಲ್ಲ, ಅದ್ರ ಬಗ್ಗೆ ಮಾತಾಡಲೇಬೇಕು. ಅಲ್ಲಿ ಕಾಲ್ ತುಳಿತ ಆಯಿತು, ಇದೆಲ್ಲ ಸಮಸ್ಯೆ ಆಗಿ 11 ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಅಟ್ ಆಲ್ ಅ ಈಸಿ ಥಿಂಗ್, ಅಥವಾ ಇದೊಂದು ಸುಮ್ಮನೆ ಮಾತಲ್ಲ. ಅದಾದ್ಮೇಲೆನೆ ಬಹುಶಃ ಇಷ್ಟು ಸ್ಟ್ರಿಕ್ಟ್ ಆಗಿರುವಂಥದ್ದು. ಅದೇ ರೀತಿಯಾದಂಥ ಸೆಲೆಬ್ರೇಷನ್, ಕಾಲ್ ತುಳಿತಗಳು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಾಗಿದೆ. ಇನ್ಫ್ಯಾಕ್ಟ್ ದೇವಸ್ಥಾನಗಳಲ್ಲೂ ಆಗಿದೆ, ಕರ್ನಾಟಕ ಬೇರೆ ರಾಜ್ಯಗಳಲ್ಲೂ ಆಗಿದೆ, ನಾವು ನೋಡಿದ್ದೀವಿ ಕೂಡ. ಕರೆಕ್ಟ್. ನೀವು ಹೇಳಿದಾಗೆ ಅದಾದ್ಮೇಲೆ ಒಂದು 11 ಪಾಯಿಂಟ್ಸ್, ಈಗ ಮೈಕಲ್ ಡಿ ಕುನ್ಹಾ ಅವರು ಒಂದು ಸಮಿತಿ ಒಂದು ವರದಿ ಕೊಡ್ತು, ಇಲ್ಲಿ ಇಂಥ ಒಂದು 17 ಪಾಯಿಂಟ್ಸ್ ಲೂಪ್ ಹೋಲ್ಗಳಿವೆ ಅಂತ. ಫಾರ್ ಎಕ್ಸಾಂಪಲ್ ಈಗ ನೀವು ಹೇಳಿದ ಹಾಗೆ ಪಾರ್ಕಿಂಗ್ಗೆ, ಪಿಕ್ ಅಂಡ್ ಡ್ರಾಪಿಗೆ ಸರಿಯಾಗಿ ವ್ಯವಸ್ಥೆ ಇಲ್ಲ ಅನ್ನುವಂಥದ್ದು. ಟಿಕೆಟ್ ನೀವು ಇಶ್ಯೂ ಮಾಡುವಂಥ ಕೌಂಟರ್ಗಳು ಎಲ್ಲವೂ ಫುಟ್ಪಾತ್ ಮೇಲೆನೇ ಇದೆ, ತುಂಬಾನೇ ನಿಯರ್ ಬೈ ಇದೆ. ಸೊ ಅಲ್ಲಿ ನೀವು ಬಂದು ನಿಂತ್ಕೊಂಡ್ರೆ ತುಂಬಾ ಜನ ಆಗ್ತಾರೆ, ಅದನ್ನ ನೀವು ಸರಿ ಇಲ್ಲ. ಬಟ್ ಇದೆಲ್ಲವೂ ಕೂಡ ಮುಂಚೆನೂ ಇತ್ತು. ಮುಂಚೆನೂ ಮ್ಯಾಚ್ಗಳು ನಡೀತಾ ಇತ್ತು, ಆನ್ಲೈನ್ ಟಿಕೆಟ್ ಬುಕಿಂಗ್ ಆಗ್ತಿತ್ತು, ಕ್ಯೂ ಅಲ್ಲಿ ನಿಂತ್ಕೊಂಡು ಹಗಲು ರಾತ್ರಿ ನಿಂತ್ಕೊಂಡು ಕ್ಯೂ ತಗೊಂಡಿದ್ದಿದೆ. ಆ ಟೈಮಲ್ಲಿ ಚಿಕ್ಕ ಪುಟ್ಟದ ಒಂದು ತಳ್ಳಾಟನೂ ಕಟ್ಟಾಬಿಟ್ರೆ ಇಂಥದ್ದು ಯಾವ್ದು ಮೇಜರ್ ಆಗಿರುವಂತದ್ದಿಲ್ಲ. ಅದನ್ನ ಗಮನಿಸಬೇಕು. ಅಲ್ಲಿ ಸಮಸ್ಯೆ ಆಗಿರ್ಲಿಲ್ಲ, ಬುಕಿಂಗ್ ಯಾವ ರೀತಿ ಮಾಡಬೇಕು ಅಂತ ಮಾಹಿತಿ ಕೊಡದೇನೆ ಸೆಲೆಬ್ರೇಷನ್ ಆಗಿದ್ದಂತ ಸಮಸ್ಯೆ. ನೋಡಿ, ಕಿರಿದಾದ ಗೇಟ್ಗಳಿವೆ, ಕನಿಷ್ಠ 6 ಅಡಿ ಅಗಲ, ಉಬ್ಬು ತಗ್ಗು, ಮೆಟ್ಲುಗಳನ್ನು ಸರಿಪಡಿಸಬೇಕು, ಇಂಥವೆಲ್ಲವನ್ನು ಕೂಡ ಒಂದು ಪಾಯಿಂಟ್ ಮಾಡಿದ್ದಾರೆ. ದಿಸ್ ಮೇ ಟೇಕ್ ಟೈಮ್ ಅಂತ ಹೇಳಿದ್ರೆ 6 ಅಡಿ ಅಗಲ ಇರಬೇಕು, ಉಬ್ಬು ಮೆಟ್ಟಿಲುಗಳನ್ನೆಲ್ಲ ಸರಿಪಡಿಸಬೇಕು ಅಂತ ಹೇಳಿದ್ರೆ ಇನ್ಫ್ರಾಸ್ಟ್ರಕ್ಚರ್ಗೆ ಬರೋದ್ರಿಂದ ಇಟ್ ಮೇ ಟೇಕ್ ಟೈಮ್. ಆದ್ರೆ 5 ತಿಂಗಳಲ್ಲ ಅನ್ಕೊಳ್ಳಿ. ಕರೆಕ್ಟ್. ನೀವು ಹೇಳಿದ ಹಾಗೆ ಈ 17 ಪಾಯಿಂಟ್ಸ್ ಎಲ್ಲವನ್ನೂ ಕೂಡ ಗೊತ್ತಿದೆ, ಈಗ ಯಾವ ಇದೆ ಅನ್ನುವಂಥ ಜನರಿಗೆ ಗೊತ್ತಿದೆ. ಲಾಸ್ಟ್ ಮೇಜರ್ ಆಗಿ ಒಂದು ಪಾಯಿಂಟ್ ನಾನು ಹೇಳ್ತೇನೆ. 2025 IPL ಏನ್ ನಡೀತಲ್ಲ, ಆ IPL ಟೈಮ್ನಲ್ಲಿ ಭದ್ರತಾ ವೆಚ್ಚ ಅಂತ ಏನಿತ್ತು ಅಂದ್ರೆ ಪೊಲೀಸರು ಇವರೆಲ್ಲರೂ ಕೂಡ ಭದ್ರತೆಗಾಗಿ ಏನು ಯೋಜನೆಗೊಳಿಸಿದ್ರು ಅದಕ್ಕೆ ಪೇ ಮಾಡ್ಬೇಕು. KSE ಅವರು ಇನ್ಫ್ಯಾಕ್ಟ್ ಸುಮಾರು 2 ಕೋಟಿಯಷ್ಟು ಹಣನ ಬಾಕಿ ಉಳಿಸ್ಕೊಂಡಿದ್ದಾರೆ, ಅದನ್ನ ಇನ್ನೂ ಕೊಟ್ಟೇ ಇಲ್ಲ. ಸೊ ನೋಡಿ, ಇದೆಲ್ಲ ಏನಕ್ಕೆ ಪಾಯಿಂಟ್ ಆಗತ್ತೆ ಅಂತ ಹೇಳಿದ್ರೆ, ನೀವು ಹೇಳಿದ ಹಾಗೆ ಈ ಎಲ್ಲ 17 ಪಾಯಿಂಟ್ಗಳಲ್ಲಿ ಒಂದಷ್ಟು ಪಾಯಿಂಟ್ಗಳು 1 or 2 months ಅಲ್ಲಿ ಸರಿಪಡಿಸುವಂಥದ್ದು. ನಾವು ಜೂನ್ 4 ಘಟನೆ ಆದ್ಮೇಲೆ ಅದಾದ ನಂತರದ್ದು ಒಂದಷ್ಟು ಅವ್ರ ಅರೆಸ್ಟು ಅದು ಇದು ಎಲ್ಲ ಆಯ್ತು, ಅದರಲ್ಲಿ ಸ್ವಲ್ಪ ಟೈಮ್ ಆಯ್ತು. ಅದಾದ ಮೇಲೂ ಕೂಡ ಈ ರಿಪೋರ್ಟ್ ಬಂದ ಮೇಲೂ ಕೂಡ ಅದನ್ನು ಸರಿಪಡಿಸುವಂತ ಗೋಜಿಗೆ KSE ಹೋಗ್ಲಿಲ್ಲ. ದ ಮೇನ್ ರೀಸನ್ ಈಸ್ ಅದೇನೆ, ನಿಮಗೆ ಕೊಟ್ಟಿರುವಂತ ಈ 17 ಪಾಯಿಂಟ್ ಅಲ್ಲಿ ಅಟ್ಲೀಸ್ಟ್ ಒಂದಷ್ಟು ಪಾಯಿಂಟ್ ಗಳನ್ನ ನೀವು ಅಳವಡಿಸ್ಕೊಂಡು ಅದ್ ತಕ್ಕನಂಗೆ ಒಂದು ಕೆಲಸಗಳ ಆರಂಭ ಆಗಿದ್ದಿದ್ರೆ ಅದು ಬಹುಶಃ ಒಂದು ಕರೆಕ್ಟ್ ಅಪ್ಪ, ಇವ್ರು ಅಟ್ಲೀಸ್ಟ್ ಇದನ್ನ ಮಾಡಿದ್ದಾರೆ ಅಂತ ಕನ್ಸಿಡರ್ ಮಾಡ್ತಿದ್ರೇನು. ಬಟ್ ಅದನ್ನ ಯಾವುದನ್ನು ಮಾಡಿಲ್ಲ. ಆಲ್ರೆಡಿ 5 ತಿಂಗಳಲ್ಲಿ ನೀವೇನೂ ಮಾಡಿಲ್ಲ. ಈಗ ನೀವು ಹೇಳ್ದಂಗೆ ಒಂದು ಪ್ರಶ್ನೆ ಇರೋದು, ಇನ್ನು ಉಳಿದಿರೋದು IPL 3 ರಿಂದ 4 ತಿಂಗಳು. ಅದರಲ್ಲಿ ನೀವು ಇದನ್ನೆಲ್ಲ ಸರಿ ಮಾಡ್ತೀರಾ ಅನ್ನೋದು. ಕೆಲವೊಂದು ಕಂಡೀಷನ್ಸ್ ಗಳು ನೋಡಿದ್ರೆ ಓವರ್ ನೈಟ್ ಸರಿಪಡಿಸುವಂತದ್ದು, ಎಮರ್ಜೆನ್ಸಿ
ಎಮರ್ಜೆನ್ಸಿ ಸಂಬಂಧಪಟ್ಟ ಹಾಗೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಸಿಬ್ಬಂದಿಗಳು, ಇದನ್ನೆಲ್ಲ ನಾವು ತಿಂಗಳಾನುಗಟ್ಲೆ ಪ್ಲಾನ್ ಮಾಡುವಂತದ್ದು ಅಲ್ವೇ ಅಲ್ಲ. ಅಂಡ್ ಇಟ್ ಇಸ್ ವೆರಿ ಬೇಸಿಕ್. ಯಾವ್ದಾದ್ರು ಒಂದು ಕಾರ್ಯಕ್ರಮಗಳಾಗುತ್ತೆ, 1000 ಜನ ಸೇರ್ತಾರೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ಅಲ್ಲಿ ಇದೆಲ್ಲವೂ ಕೂಡ ಇರಬೇಕು ಅಂತ. ಸೊ ಹಾಗೆ ನೋಡೋದಕ್ಕೆ ಹೋದ್ರೆ ನನ್ಗನ್ಸೋದು ಇನ್ಫ್ರಾಸ್ಟ್ರಕ್ಚರ್ ಚೇಂಜಸ್ ಗಳು ಇದ್ದಂತ ಕಂಡೀಷನ್ಸ್ ಮಾತ್ರನೇ ಕಷ್ಟ ಆಗುತ್ತೆ ಹೊರತು ಇಷ್ಟು 17 ಅಂತ ಏನ್ ನೋಡ್ತಾ ಇದೀವಿ ಯಾವುದಕ್ಕೂ ಅಂತ ಟೈಮ್ ತಗೊಳ್ಳುವಂತದಿಲ್ಲ ಅಂತ ಅನ್ಸುತ್ತೆ. ಅದರಲ್ಲೂ ಈ 5 ತಿಂಗಳು ಅಂತ ಹೇಳಿ ನಾವು ಮಾತಾಡಿದಾಗ ಮಾಡಬಹುದಾಗಿತ್ತು, ಅಟ್ಲೀಸ್ಟ್ ಒಂದಷ್ಟು ಇದನ್ನ ಸರಿ ಮಾಡಬಹುದಿತ್ತು. ಬಟ್ ನೋಡಿ, ಇಲ್ಲಿ ಮೇಜರ್ ರೀಸನ್ ಏನಾಗುತ್ತೆ, ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅಂತ ಹೇಳಿದ್ರೆ KSCA ಆಡಳಿತ ಮಂಡಳಿ ಅದಾದ್ಮೇಲೆ ಒಂದಷ್ಟು ಹೆಸರು ಬಂದ್ವು. KSCA ಜೊತೆಗೆ DNA ಇವೆಂಟ್ ಮ್ಯಾನೇಜ್ಮೆಂಟ್ ಮಂಡಳಿ, ಅದೆಲ್ಲದ್ರ ಮೇಲೂ ಕೂಡ ಪ್ರಶ್ನೆಗಳೇ ಹೇಳಿದ್ವು. RCB ಮ್ಯಾನೇಜ್ಮೆಂಟ್ ಮಂಡಳಿ ಮೇಲೂ ಪ್ರಶ್ನೆಗಳಿದ್ವು. ಪ್ರಮುಖವಾಗಿ ಸಮಸ್ಯೆ ಆಗಿದ್ದು KSCA ಒಂದು ಎಲೆಕ್ಷನ್, ಅಂದ್ರೆ ಮ್ಯಾನೇಜ್ಮೆಂಟ್ ಚೇಂಜ್ ಆಗಬೇಕಾಗಿತ್ತು. ಆ ಎಲೆಕ್ಷನ್ ಭರಾಟೆಯಲ್ಲೇ ಎಲ್ಲವೂ ಕೂಡ ಟೈಮ್ ತಗೊಂಡ್ರು. ಈಗ ಇರೋ ಚಾಲೆಂಜ್ ಅಂದ್ರೆ ಹೊಸದಾಗಿ ಈಗ KSCAಗೆ ಒಂದು ಆಡಳಿತ ಮಂಡಳಿ ಬಂದಿದೆ, ವೆಂಕಟೇಶ್ ಪ್ರಸಾದ್ ಅವರ ನೇತೃತ್ವದ ಅವರ ಅಧ್ಯಕ್ಷತೆಯಲ್ಲಾಗಿದೆ. ಸೊ ಈಗ ವೆಂಕಟೇಶ್ ಪ್ರಸಾದ್ ಅವರು ಹೇಳ್ತಾ ಇರೋದು ನಮಗೊಂದಷ್ಟು ಟೈಮ್ ಬೇಕೇ ಬೇಕು. ಅಫ್ಕೋರ್ಸ್ ಈಗ ಹೊಸದಾಗಿ ಬಂದಿರೋರಿಗೆ ನೀವು ಮುಂಚೆ ಹೇಳಿದ್ರಿ, ಹೌದು ಈ 5 ತಿಂಗಳಲ್ಲಿ ನಾವೇನು ಮಾಡಿಲ್ಲ ಅಂತ ಹೇಳಿದಿರಿ, ಈಗ ನಮಗೆ ಸಿಕ್ಕಿರೋದು ನಮ್ಮ ಕೈಗೆ, ನಾವು ಖಂಡಿತವಾಗ್ಲೂ ಅದನ್ನು ಸರಿಪಡಿಸ್ತೀವಿ. ಸರಿಪಡಿಸೋ ತನಕ ಕ್ರೌಡ್ ಬರೋದಕ್ಕೆ ಪರವಾಗಿಲ್ಲ, ಪರ್ಮಿಷನ್ ಕೊಡಬೇಡಿ, ನೀವು ಅಟ್ಲೀಸ್ಟ್ ಮ್ಯಾಚ್ ನಡೆಸೋದಕ್ಕೆ ಕೊಡಿ. ಯಾಕಂದ್ರೆ ಮ್ಯಾಚ್ ನಡೆಸೋದಕ್ಕೆ ಏನು ಸಮಸ್ಯೆನೇ ಇಲ್ವಲ್ಲ ನಿಮಗೆ KSCA. ಬಟ್ ಪೊಲೀಸರು ಹೇಳ್ತಾ ಇರೋದೇನು, ವಿರಾಟ್ ಕೊಹ್ಲಿ ನೀವು ಹೇಳ್ದಂಗೆ 15 ವರ್ಷ ಆದ್ಮೇಲೆ ವಿಜಯ್ ಹಜಾರೆ ಟ್ರೋಫಿ ಆಡಕ್ ಬರ್ತಾ ಇದ್ದಾರೆ, ರಿಷಬ್ ಪಂತ್ ಬರ್ತಾರೆ, ನಿತೀಶ್ ರೆಡ್ಡಿ, ಈ ಥರದ ಇಂಟರ್ನ್ಯಾಷನಲ್ ರೆನೌಂಡ್ ಪರ್ಸನ್ಗಳು ಅಲ್ಲಿ ಆಡಿರುವಂಥ ಎಕ್ಸ್ಪೋಸ್ ಆಗಿರುವಂಥ, ಅಲ್ಲಿ ಎಕ್ಸ್ಪೋಜರ್ ಸಿಕ್ಕಿರುವಂಥ ಆಟಗಾರರು ಇಲ್ಲೂ ಆಡಕ್ ಬರ್ತಾರೆ. ಆ ಟೈಮಲ್ಲಿ ಒನ್ಸ್ ಅಗೇನ್ ಗೊಂದಲ ಆಗಿ ಒನ್ಸ್ ಅಗೇನ್ ನೂಕುನುಗ್ಗಲ ಆದ್ರೆ ಯಾರು ಜವಾಬ್ದಾರ ಆಗ್ತಾರೆ? ಸೊ ಕಾರಣ ಇದೆಯಲ್ಲ, ಮ್ಯಾನೇಜ್ಮೆಂಟ್ ಚೇಂಜ್ ಆಗೋದು. ಇದು ಕೋರ್ಟ್ ಹಿಯರಿಂಗ್ ಅಲ್ಲಿ ಅಡ್ವೊಕೇಟ್ ಚೇಂಜ್ ಮಾಡಿದಾಗ ಆಯ್ತು, ಮತ್ತೆ ಸಮಯ ಕೇಳ್ಕೊಂಡು ಇದು ಹಿಂಗೆ ಲ್ಯಾಗ್ ಆಗಿ ಹೋಗುತ್ತೆ. ಬಹಳ ಮುಖ್ಯವಾಗಿ ನೀವು ಹೇಳ್ದಂಗೆ ಎಕ್ಸಾಕ್ಟ್ಲಿ ಹೌದು. ನೋಡಿ, ಎಲ್ಲವೂ ಆದಂತಾಗಿದ್ರೆ ಇವತ್ತು ವಿಜಯ್ ಹಜಾರೆ ಟ್ರೋಫಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡಿಬೇಕಿತ್ತು. ಇನ್ನೂ 4 ಮ್ಯಾಚ್, ಒಟ್ಟು 4 ಮ್ಯಾಚ್ ನಡೀತಾ ಇದೆ ಬೆಂಗಳೂರಲ್ಲಿ. ಇನ್ನೊಂದು 3 ಮ್ಯಾಚ್ ಆಲೂರು ಗ್ರೌಂಡ್ ಅಲ್ಲಿ ಆಗ್ತಾ ಇದೆ. ಸೊ ಇನ್ನೊಂದು ನೀವು ಹೇಳ್ದಂಗೆ ಸಿಂಗಹಳ್ಳಿ, ದೇವನಹಳ್ಳಿ ಹತ್ರ ಏರ್ಪೋರ್ಟ್ ಹತ್ರ ಆಗ್ತಾ ಇರುವಂತಹ ಮ್ಯಾಚ್. ಅಫ್ಕೋರ್ಸ್ ಮ್ಯಾಚಸ್ ನಡೀತಾ ಇದೆ ಬೆಂಗಳೂರಲ್ಲಿ, ಇಲ್ಲ ಅಂತ ಅಲ್ಲ. ಬಟ್ ಆ ಪ್ರೀತಿ ಇದೆಯಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಪ್ರತಿ, ಒಂದು ಹೋಮ್ ಗ್ರೌಂಡ್ ಅಂದ್ರೆ. ಇವತ್ತು 14 ವರ್ಷ ನಂತರ ವಿಜಯ್ ಹಜಾರೆ ಟ್ರೋಫಿ ಆಡೋದಕ್ಕೆ ಕೊಹ್ಲಿ ಬಂದಿರೋದು ಹೆಂಗಾಗಿದೆ ಅಂತ ಹೇಳಿದ್ರೆ, ಮನೆಗೆ ಬಂದಿರೋ ಮಗ ಪಕ್ಕದ ಮನೇಲಿ ಊಟ ಮಾಡ್ದಂಗೆ ಆಗ್ತಾ ಇದೆ. ಚಿನ್ನಸ್ವಾಮಿ ಬಿಟ್ಟು ಹೀಸ್ ಇನ್ ದೇವನಹಳ್ಳಿ. ಕರೆಕ್ಟ್ ನೀವು ಹೇಳಿದ್ ನಿಜ. ಸೊ ಹಂಗಾಗಿ ಆ ಒಂದು ಫೀಲ್ ಅದು ಸಿಗ್ತಾ ಇಲ್ಲ ಅನ್ನೋದು ಜನರಿಗೆ. ಸೊ ಈಗ ಬಹಳ ಮುಖ್ಯವಾಗಿರುವಂತಹ ಒಂದು ಪಾಯಿಂಟ್ ಅಂದ್ರೆ IPL ಆಗುತ್ತಾ? ಯಾಕಂದ್ರೆ ಈ ಮುಂಚೆ ಬಂದಾಗ ಡಿಸಿಷನ್ ಇಲ್ಲ, IPL ಮ್ಯಾಚ್ಗಳು ನಡೆಯೋದಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ, ಯಾಕಂದ್ರೆ ಹಿಂಗಾಗಿತ್ತು, ಅದೆಲ್ಲ ಸರಿಪಡಿಸ್ಕೋಬೇಕು, ಅದಕ್ಕೆ ಟೈಮ್ ಬೇಕಾಗುತ್ತೆ, IPL ನಾವು ಶೆಡ್ಯೂಲ್ ಮಾಡಕ್ ಬಿಡಲ್ಲ, ಅಥವಾ ಯಾವುದೇ ಮ್ಯಾಚ್ ಚಿನ್ನಸ್ವಾಮಿಯಲ್ಲಿ ನಡೆಯಲ್ಲ ಅಂತ ಹೇಳ್ಬಿಟ್ಬಿಟ್ಟಿದ್ದಾರೆ. ಆದ್ರೆ ಈಗ ಚಾಲೆಂಜ್ ಇರೋದು ವೆಂಕಟೇಶ್ ಪ್ರಸಾದ್ ಮತ್ತು ಟೀಮ್ ಮುಂದೆ. ಈಗ DCM ಹೇಳಿದ್ದಾರೆ, ಶಿವಕುಮಾರ್ ಅವರು, DK ಶಿವಕುಮಾರ್ ಅವರು, ಇಲ್ಲ ಖಂಡಿತವಾಗ್ಲೂ ಬೆಂಗಳೂರಲ್ಲಿ ಮ್ಯಾಚ್ಗಳು ನಡೆಯೋ ಹಾಗೆ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ. ಬಟ್ ಹೇಳೋದಷ್ಟೇ ಅಲ್ಲ, ಅದ್ರ ತಕ್ಕನಂಗೆ ಕೆಲಸಗಳಾಗ್ತಾ ಇದೆಯಾ ಅನ್ನುವಂಥದ್ದು ನೋಡ್ಬೇಕು. ಈ 3 ತಿಂಗಳಲ್ಲಿ ನೀವು ಹೇಳಿರುವಂತಹ ಈ 17 ಪಾಯಿಂಟ್ಸ್ಗಳನ್ನ ರೆಡಿ ಮಾಡ್ತೀರಾ? ರೆಡಿ ಮಾಡೋದಕ್ಕೆ ಸಾಧ್ಯ ಇದೆಯಾ ನಿಮಗೆ ಅನ್ನೋದು ಮುಖ್ಯ ಆಗಿರೋದು. ಅಂಡ್ ಇದು ಹೊಸ್ತಂತ ಅನ್ಸುತ್ತಾ ನಿಮ್ಗೆ? ಯುನಿಕ್ ID ಚೆಕಿಂಗ್ ಅಂತೆ, ಬಾಂಬ್ ನಿಷ್ಕ್ರಿಯತಳ, ಮೆಟಲ್ ಡಿಟೆಕ್ಟರ್, ಇವೆಲ್ಲ ಹೊಸದಾಗಿ ಮಾಡಬೇಕಾಗಿರೋದು. ಐ ಡೋಂಟ್ ನೋ, ಸೆಲೆಬ್ರೇಷನ್ ಟೈಮ್ ಅಲ್ಲಿ ಆ ರೀತಿಯಾದಂತ. KSCA ಇಸ್ ಇಂಟರ್ನ್ಯಾಷನಲ್ ಸ್ಟೇಡಿಯಂ. ಈಗ ಅದು ಬರೀ ಏನೋ ಒಂದು ಲೋಕಲ್ ಚಿಕ್ಕ ಪುಟ್ಟ ಮ್ಯಾಚಸ್ ಆಡ್ತಾರೆ, ಗೇಮ್ ಆಡ್ತಾರೆ ಅನ್ನೋದಲ್ಲ. ಲೋಕಲ್ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ನ ಆಟಗಾರರು ಬರ್ತಾರೆ ಬೇರೆ ಬೇರೆ ದೇಶಗಳಿಂದ. ಸೊ ಹಂಗಾಗಿ ನೀವು ಹೇಳ್ದಂಗೆ ಈ ಯುನಿಕ್ ID ಚೆಕ್ ಮಾಡೋದಾಗ್ಲಿ, ಅಥವಾ ಇವರಿಗೆ ಪ್ಲೇಯರ್ಸಿಗೆ ಪ್ರತ್ಯೇಕ ವ್ಯವಸ್ಥೆ, ಮೆಟಲ್ ಡಿಟೆಕ್ಟರ್ಗಳನ್ನ ಅಳವಡಿಸುವಂಥದ್ದು, ತುರ್ತು ಪರಿಸ್ಥಿತಿ ಆದಾಗ ಅಲ್ಲಿಗೆ ಸೇಫ್ಟಿ ಎಕ್ಸಿಟ್ಗಳು, ಅಥವಾ ಅಲ್ಲಿ ಒಂದು ಆಂಬ್ಯುಲೆನ್ಸ್ ಇಡಬೇಕಾಗಿರೋದು, ಇವೆಲ್ಲವೂ ಇದೆ, ಮಾಡ್ತಾ ಇದ್ದಾರೆ. ಮ್ಯಾಚಸ್ ನಡೆಯುವಾಗ ಇವೆಲ್ಲವೂ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಈಗ ಪ್ರಶ್ನೆ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ಇಂಥದ್ದೊಂದು ಡಿಸಾಸ್ಟರ್ ಆಗಿದ್ರಿಂದ, 11 ಜನ ಸಾವನ್ನಪ್ಪಿದ್ರಿಂದಾಗಿ ಇದೆಲ್ಲವೂ ಕೂಡ ಪ್ರಶ್ನೆಗಳು ಬಂದಿರೋದು. ಇದೆಲ್ಲ ಸರಿಪಡಿಸಿ ಅಂತೇಳಿ ಒಂದು ಅಲ್ಲಲ್ಲಿ ಮೈನ್ಯೂಟ್ ಚೇಂಜಸ್ ಕೆಲವೊಂದಷ್ಟು ಮಾಡಬೇಕಾಗಿರುತ್ತೆ, ಅದನ್ನ ಮಾಡ್ಬಿಡ್ಬೋದಿತ್ತು ಅಷ್ಟೊತ್ತಿಗೆ. ಅಂಡ್ ನೀವು ಹೇಳ್ದಂಗೆ ಗೇಟ್ ಸ್ವಲ್ಪ ದೊಡ್ಡದು ಮಾಡಬೇಕು, ಉಬ್ಬು ತಗ್ಗುಗಳು, ಅದೆಲ್ಲ ಒಂದು ಚೂರು ಟೈಮ್ ಹಿಡಿಬಹುದು. ಯಾಕಂದ್ರೆ ಅದಕ್ಕೆ ಸ್ಯಾಂಕ್ಷನ್ಸ್ ಆಗಬೇಕು, ಹಣ ಸ್ಯಾಂಕ್ಷನ್ ಆಗಬೇಕಾಗಿರುತ್ತೆ, ಮ್ಯಾನೇಜ್ಮೆಂಟ್ ಸೆಟ್ ಆಗಬೇಕು, ಇವೆಲ್ಲದಕ್ಕೂ ಒಂದು ಸ್ವಲ್ಪ ಟೈಮ್ ಬೇಕಾಗಿರುತ್ತೆ. ಎಕ್ಸಾಕ್ಟ್ಲಿ. ಸೊ ಇನ್ಫ್ರಾಸ್ಟ್ರಕ್ಚರ್ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಗಿರ್ತಿತ್ತು. ಬಟ್ ಸಮಸ್ಯೆ ಇರೋದು ಒಂದು, ಚಿನ್ನಸ್ವಾಮಿ ಹೆಂಗಿದೆ ಅಂತ ಹೇಳಿದ್ರೆ, ನಮಗೆ ಗ್ರೌಂಡು ಹಾರ್ಟ್ ಆಫ್ ದ ಸಿಟಿಲಿದೆ. ನಿಮಗೆ 4 ಕಡೆಯಿಂದ ರೋಡ್ಗಳಿವೆ. ಅದು MG ರೋಡ್ ಒಂದ್ ಕಡೆ, ಇನ್ನೊಂದ್ ಕಡೆ ಕಬ್ಬನ್ ಪಾರ್ಕ್ ಇಂದ ಬರೋ ರೋಡು, ಎಲ್ಲವೂ ನೀವು ನೋಡಿದ್ರೆ ತುಂಬಾ ಜನನಿಬಿಡ ಪ್ರದೇಶ ಅದು. ಸೊ ಅಲ್ಲಿ ನಿಮಗೆ ಗೇಟ್ ಎಲ್ಲವೂ ಕೂಡ ಟುವರ್ಡ್ಸ್ ರೋಡ್ಗೆ ಇದೆ. ಟಿಕೆಟ್ ತಗೊಳ್ಳೋದಕ್ಕೂ ಕೂಡ ಅಲ್ಲೇ ರೋಡಲ್ ಕ್ಯೂ ಅಲ್ಲಿ ನಿಂತ್ಕೋಬೇಕಾಗುತ್ತೆ. ಇದೆಲ್ಲ ಇದ್ದೇ ಇದೆ. ಏನೇ ಆದ್ರೂ ಕೂಡ ಯಾವ ಸಮಸ್ಯೆ ಆದ್ರೂ ಟ್ರಾಫಿಕ್ ಜೊತೆ ಕನೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಇಟ್ಸ್ ಅ ಬಿಗ್ ಇಶ್ಯೂ. ಮಳೆ ಬಂದ್ರೂ ಸಮಸ್ಯೆನೇ ನಮ್ಗೆ. ಸೊ ಮಳೆ ಕೂಡ ನಮ್ಗೆ ಪ್ರಾಬ್ಲಮ್ ರೀತಿ ಕಾಣಿಸುತ್ತೆ. ಸೊ ಅಲ್ಲಿ ಕಸ್ತೂರ್ಬಾ ರೋಡ್ ಈ ಕಡೆ ಎಲ್ಲ ಸಿಕ್ಕಾಪಟ್ಟೆ ಜಾಮ್ ಆಗುತ್ತೆ, ಟ್ರಾಫಿಕ್ ಸಿಕ್ಕಾಪಟ್ಟೆ ಇರುತ್ತೆ ಈ ಕ್ರಿಕೆಟ್ ಆಡೋ
ಮಾಡುವಂತ ಖಂಡಿತ ಹೌದು, ಸಮಯದಲ್ಲಿ ಖಂಡಿತ ಹೌದು. So, ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕಾದಂತ ಅನಿವಾರ್ಯತೆ ಈ ವ್ಯವಸ್ಥೆಗಳು ಟ್ರಾಫಿಕ್ ಅನ್ನ ಗಮನದಲ್ಲಿ ಇಟ್ಕೊಂಡೇನೆ ಮ್ಯಾಚಸ್ ಅನ್ನ ನಡೆಸೋ ಟೈಮಲ್ಲಿ ಅಫ್ಕೋರ್ಸ್ ಪೊಲೀಸ್ ಅವರು ಅದನ್ನ ಎಲ್ಲ ನಿಭಾಯಿಸ್ತಾರೆ. ಟ್ರಾಫಿಕ್ ಅವರು ಯಾವ್ದು ಇಷ್ಟು ಪಾರ್ಕಿಂಗ್ ವರ್ಷಗಳವರೆಗೆ ಆಗಿದೆ. ಅಲ್ಲಿ ಪಾರ್ಕಿಂಗ್ ಮಾಡೋ ಹಾಗಿಲ್ಲ. ಅದನ್ನ ಕಬ್ಬನ್ ಪಾರ್ಕ್ ಅಲ್ಲಿ ಒಂದಷ್ಟು ವ್ಯವಸ್ಥೆ ಮಾಡ್ಕೊಡ್ತಾರೆ. ಬೇರೆ ಬೇರೆ ಕಡೆ ನೀವು ಪಾರ್ಕಿಂಗ್ ಮಾಡಿ, ಮೆಟ್ರೋ ವ್ಯವಸ್ಥೆ ಇದೆ, ವೆಹಿಕಲ್ ಅಲ್ಲಿ ಬರಬೇಡಿ ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ. ಮೆಟ್ರೋದಲ್ಲಿ ಬಂದು ಕಾಲ್ನಡಿಗೆಯಲ್ಲಿ ಬಂದು ನೋಡ್ಕೊಂಡು ಹೋಗಿ ಅಂತ ಮಾಡ್ತಾರೆ. ರಾತ್ರಿ 12-1 ಗಂಟೆ ತನಕನೂ ಮ್ಯಾಚ್ ಗೆದ್ದಾಗ ಸೆಲೆಬ್ರೇಷನ್ ಆದ್ರೆ ಅಷ್ಟೇ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ನಮ್ಮ ಪೊಲೀಸರು ಆಗಲಿ, KCA ಮ್ಯಾನೇಜ್ಮೆಂಟ್ ಆಗಲಿ, ಎಲ್ಲರೂ ಮಾಡಿದ್ದಾರೆ. ಬಟ್ ಅದೊಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆಗಬಾರ್ದಿತ್ತು ಫಾರ್ ವೇರಿಯಸ್ ಅದರ್ ಆಬ್ವಿಯಸ್ ರೀಸನ್ಸ್ ಇದೆ, ಇಲ್ಲ ಅಂತಲ್ಲ. ಇವತ್ತು ನಾವು ಅದನ್ನ ಡಿಸ್ಕಸ್ ಮಾಡೋದಕ್ಕೆ ಹೋಗೋದಿಲ್ಲ. ಬೇರೆ ಬೇರೆ ಕಾರಣಗಳು ಇದ್ದೇ ಇದೆ. ಅದು ಯಾಕೆ ಅಷ್ಟೊಂದು ಕ್ರೌಡ್ ಆಯಿತು, ಹಾಗಾಯಿತು, ಹೀಗಾಯಿತು, ಮುಂಚೆ ಮಾಡಿದ ಮತ್ತೊಂದು ಕಾರ್ಯಕ್ರಮ, ಅವೆಲ್ಲದ್ರ ಬಗ್ಗೆನೂ ಪ್ರಶ್ನೆ ಬರುತ್ತೆ, ಅದು ಬಿಡಿ. ಬಟ್ ಈಗಿರೋದು ಮೇನ್ ಏನಂತ ಹೇಳಿದ್ರೆ IPL ಆಗುತ್ತೋ ಇಲ್ವೋ ಅನ್ನೋದು ಒಂದೇ ಒಂದು ಕನ್ಸರ್ನ್ ಅದೊಂದೇ. ಕೆಲವೊಂದು ಅಡಿಷನಲ್ ನಾನು ನೋಡ್ತಾ ಇದ್ದೀನಿ. ತಿಂಡಿ ಮಾರಾಟ ಮಾಡುವಾಗ್ಲೂ ಕೂಡ ಅದ್ರ ಮೇಲೇನೂ ಕೆಲವೊಂದು ಕಂಡೀಷನ್ಸ್ಗಳು, ಒಳಗಡೆ ಯಾರು ಮಾರಾಟ ಮಾಡ್ತಾರೆ ಅದಕ್ಕೊಂದಿಷ್ಟು ನಿರ್ದಿಷ್ಟ ಮಾನದಂಡ ನಿಗದಿಪಡಿಸಬೇಕು ಅಂತ. ಸೊ ಇವನ್ನೆಲ್ಲ ನೋಡ್ತಾ ಇದ್ದೀವಿ ನಾವು. ಎಸ್, ಇದೆಲ್ಲವೂ ಬರೀ ಚಿನ್ನಸ್ವಾಮಿ ಸ್ಟೇಡಿಯಂ ಮಾತ್ರ ಅಲ್ಲ, ಎಲ್ಲಾ ಅಂತಾರಾಷ್ಟ್ರೀಯ ಸ್ಟೇಡಿಯಂಗಳಲ್ಲೂ ಕೂಡ ಇರಬೇಕಾಗಿರುವಂತ ವ್ಯವಸ್ಥೆ ಅಫ್ಕೋರ್ಸ್ ಇದೆ. ಟ್ರಾಜಿಡಿ ಬೆನ್ನಲ್ಲಿ ಎಲ್ಲ ಅಡಿಷನಲ್ ಎಕ್ಸಾಕ್ಟ್ಲಿ. DY ಪಾಟೀಲ್ ಆಗಲಿ ಅಥವಾ ನಿಮಗೆ ಕೋಲ್ಕತ್ತಾದ ಈಡನ್ ಗಾರ್ಡನ್ ಆಗಲಿ, ಯಾವುದೇ ಒಂದು ದೊಡ್ಡ ದೊಡ್ಡ ಇದು ಸ್ಟೇಡಿಯಂಸ್ ಆದ್ರೂ ಕೂಡ ಇಂಥದ್ದೊಂದಷ್ಟು ಸಮಸ್ಯೆಗಳಿರುತ್ತೆ. ಅದನ್ನ ಅಲ್ಲಲ್ಲೇ ಸರಿಪಡಿಸ್ಕೊಂಡು ಹೋಗ್ತಾರೆ. ಬಟ್ ಬೆಂಗಳೂರಿಗೆ ಒಬ್ಬ ಕನ್ನಡಿಗರಾಗಿ ನಾವು ಕೂಡ ಅನ್ಕೊಳ್ಳೋದು, ಬೆಂಗಳೂರಲ್ಲಿ ಮ್ಯಾಚ್ ನಡೆದಾಗ ಅದನ್ನ ಅಲ್ಲೇ ಹೋಗಿ ನೋಡೋದಂತ ಅಲ್ಲ, ನಾವು ಟಿವಿಲಿ ಕುತ್ಕೊಂಡು ನೋಡಿದ್ರು ಕೂಡ, ಬಟ್ ಬೆಂಗಳೂರಲ್ಲಿ ಮ್ಯಾಚ್ ನಡೀತಾ ಇದೆ ಅಂದಾಗ ಒಂಥರ ಖುಷಿ, ಆ ಒಂದು ಕನೆಕ್ಟಿವಿಟಿ ಇರುತ್ತೆ. ಅದರಲ್ಲೂ IPL ಅಲ್ಲಿ RCBಗೆ ಈಗ ಹೋಮ್ ಗ್ರೌಂಡ್ ಯಾವುದು? ಹಾಗಾದ್ರೆ ನಿಮಗೆ ಚಿನ್ನಸ್ವಾಮಿ ಕೊಡ್ಲಿಲ್ಲ ಅಂದ್ರೆ ಹೋಮ್ ಗ್ರೌಂಡ್ ಬೇರೆ ಯಾವುದೋ ದೇಶದಲ್ಲಿ, ಬೇರೆ ಯಾವುದೋ ರಾಜ್ಯದಲ್ಲಿ ಹೋಗಿ ಅವ್ರ ಗ್ರೌಂಡಲ್ಲಿ ನಮ್ಮ RCB ಆಡಬೇಕಾದಂಥ ಒಂದು ಪರಿಸ್ಥಿತಿ ಇರುತ್ತೆ. ಹಂಗೆ ಆಗಬಾರ್ದು. ನೋಡೋಣ. DCM DK ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ, KSA ಈಗ ಹೊಸದಾಗಿ ಬಂದಿರೋದು ಆಡಿಟ್ ಮಂಡಳಿಯು ಕೂಡ ಹೇಳಿದೆ, ಆದಷ್ಟು ಬೇಗ ನಾವು ಇದನ್ನು ಸರಿಪಡಿಸ್ತೀವಿ ಅಂತ. ನಾವು ಕೇಳೋದು ಇಷ್ಟೇ, ಆದಷ್ಟು ಬೇಗ ಈ 17 ಪಾಯಿಂಟ್ಗಳಲ್ಲಿ ಎಲ್ಲವೂ ಕೂಡ ಸರಿಯಾಗಲಿ, ಯಾವುದೂ ಈ ಥರದ ಘಟನೆಗಳಾಗದೇನೆ ಒಂದು ಮ್ಯಾಚ್ ನೋಡಬೇಕು, ಎಂಜಾಯ್ ಮಾಡಬೇಕು, ಆ ಥರದ್ದಾಗಲಿ ಅನ್ನೋದು ನಮ್ಮ ಆಶೆ. ಸುದರ್ಶನ ಹೋಮ ಮಾಡಿದ್ದಾರೆ, ಗಣಪತಿ ಪೂಜೆ ಮಾಡಿದ್ದಾರೆ, ಅದ್ರ ಜೊತೆಗೆ ಈಗ ಬಂದಿರುವಂತ ಟಾಸ್ಕ್ಗಳೇನಿದೆ ಅದನ್ನು ಕೂಡ ಪೂರೈಸುವಂತ ಶಕ್ತಿ ನಮ್ಮ ಆಡಳಿತ ಮಂಡಳಿಗೆ ಈಗ ಸಿಗ್ಲಿ ಅಂತ. ಕರೆಕ್ಟ್, ಎಕ್ಸಾಕ್ಟ್ಲಿ. ದಿಸ್ ಇಸ್ ಸ್ಪೆಷಲ್. ಎಸ್, ಥ್ಯಾಂಕ್ ಯು ಚೇತಾ, ಥ್ಯಾಂಕ್ ಯು.